ಕೂದಲು ಉದುರೋದು ಅಥವಾ ಹೇರ್ ಫಾಲು ಚಿಕ್ಕ ವಯಸ್ಸಿನವರಿಂದ ಹಿಡ್ಕೊಂಡು ವಯಸ್ಸಾದವರಿಗೂ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ. ತಾವು ನೋಡಿರ್ಬೋದು, ಎಷ್ಟೊಂದು ಜನ ಕಂಡಿದ್ದೆ ಹೇರ್ ಆಯಿಲ್ ಯೂಸ್ ಮಾಡೋದು, ಕಂಡಿದ್ದೆ ಶಾಂಪೂ ಯೂಸ್ ಮಾಡೋದು, ಹೇರ್ ಕ್ರೀಮ್ಗಳು ಹಾಕೋದು, ಆಮೇಲೆ ಹೇರ್ ಸಿರಮ್ ಅಂತ ಬರುತ್ತೆ, ಅಂಥದ್ದೆಲ್ಲ ಯೂಸ್ ಮಾಡೋದನ್ನು ತಾವು ನೋಡಿರ್ತೀರ. ಅಂದರೂ ಕೂಡ ಹೇರ್ ಫಾಲ್ ಕಡಿಮೆ ಆಗೋದಿಲ್ಲ. ತುಂಬ ಜನರಲ್ಲಿ ಒಂದು ತಪ್ಪು ಭಾವನೆ ಇದೆ. ಏನು ಅಂತಂದರೆ, ನಾವು ಹೇರ್ ಆಯಿಲು ಚೇಂಜ್ ಮಾಡಿದರೆ ಅಥವಾ ಒಳ್ಳೆ ಹೇರ್ ಆಯಿಲ್ ಯೂಸ್ ಮಾಡಿದರೆ ಅಥವಾ ಒಳ್ಳೆ ಶಾಂಪೂ ಯೂಸ್ ಮಾಡಿದರೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ, ಕೂದಲು ಉದುರೋದು ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದು ನಿಜ ಅಲ್ಲ. ಬರೀ ಹೇರ್ ಆಯಿಲಿಂದ, ಒಂದು ಶಾಂಪೂಯಿಂದ ಹೇರ್ ಫಾಲ್ ಸ್ಟಾಪ್ ಆಗೋದಾಗಿದ್ದರೆ ಇಷ್ಟೊತ್ತವರೆಗೆ ಯಾರಿಗೂ ಬಾಲ್ಡ್ನೆಸ್ಸೇ ಬರ್ತಿರಲಿಲ್ಲ, ಅಂದರೆ ತಲೆ ಬೋಳುತನನೇ ಬರ್ತಿರಲಿಲ್ಲ. ಸೊ ಹಾಗಾದರೆ ಬನ್ನಿ, ಈ ಕೂದಲು ಉದುರೋದು ಯಾಕಾಗುತ್ತೆ, ಇದನ್ನು ಹೇಗೆ ತಡೆಗಟ್ಬೋದು, ಏನೇನು ಯೂಸ್ ಮಾಡಬೇಕು ಇದಕ್ಕೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಎಲ್ಲರಲ್ಲೂ ಕೂಡ ಕೂದಲು ಉದುರೋದಕ್ಕೆ ಒಂದೇ ಕಾರಣ ಅಂತ ಇರೋದಿಲ್ಲ. ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ಥರನೇ ಕಾರಣ ಇರುತ್ತೆ. ಈಗ ತಾವು ನೋಡಿರ್ಬೋದು, ಕೂದಲು ಏನಿದೆ ಅಲ್ವಾ, ಇದು ನಮ್ಮದು ಕ್ಯಾಲ್ಶಿಯಮಿಂದ ಮಾಡಿರ್ತಕ್ಕಂಥದ್ದು. ಅಂದರೆ ಇದರಲ್ಲಿರ್ತಕ್ಕಂಥ ಅಂಶ ಕ್ಯಾಲ್ಶಿಯಂ ಅಂಶ. ಸೊ ಇವಾಗ ತಮಗೆ ಗೊತ್ತಾಗಿರ್ಬೋದು, ಕ್ಯಾಲ್ಶಿಯಂ ಅಂಶ ಕಡಿಮೆ ಆಯಿತು ಬಾಡಿನಲ್ಲಿ ಅಂದ ತಕ್ಷಣ ಹೇರ್ ಫಾಲ್ ಶುರು ಆಗುತ್ತೆ. ಓಕೆ ಅಲ್ವಾ? ಅದೇ ಥರ ಪ್ರತಿಯೊಂದು ಹೇರ್ ಫಾಲಿಗೂ ಕೂಡ, ಪ್ರತಿಯೊಂದು ವಯಸ್ಸಿನವರಿಗೂ ಕೂಡ ಬೇರೆ ಬೇರೆ ಕಾರಣವೇ ಇರುತ್ತೆ. ಸೊ ಯಾವ್ಯಾವ ಥರ ಕಾರಣಗಳಿರುತ್ತೆ ಅಂದರೆ, ಒಂದು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು, ಐರನ್ ಡೆಫಿಷಿಯನ್ಸಿ ಇರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಅಂದರೆ ತಲೆಯಲ್ಲಿ ಹೊಟ್ಟಾಗಿರ್ಬೋದು, ಅಥವಾ ಹೇರ್ ರೂಟು, ಹೇರಿನ ಬುಡ ಏನಿರುತ್ತೆ, ಹೇರ್ ರೂಟ್ ಇನ್ಫೆಕ್ಷನ್ ಆಗಿರ್ಬೋದು. ಇದು ಎಲ್ಲದರಿಂದನೂ ಕೂಡ ಹೇರ್ ಫಾಲ್ ಆಗುತ್ತೆ. ಜೊತೆಗೆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಟೆನ್ಷನ್ನು ಇದೆಲ್ಲ ಆಯಿತು ಅಂತಂದರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಹಾಗಾದರೆ ಈ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಹೇಗಾಗುತ್ತೆ ಹೇರ್ ಫಾಲು? ಆವಾಗ ಹೇಳಿದೆ ನಾನು, ಹೇರ್ಸು ಕ್ಯಾಲ್ಶಿಯಮಿಂದ ಮಾಡಿರುತ್ತೆ ನಮ್ಮದು ಬಾಡಿನಲ್ಲಿ. ಸೊ ಕ್ಯಾಲ್ಶಿಯಂ ಯಾವಾಗ ನಮಗೆ ಕಡಿಮೆ ಆಗುತ್ತೆ, ಎಸ್ಪೆಷಲಿ ಲೇಡೀಸಲ್ಲಿ ವಯಸ್ಸಾಯಿತು ಅಂತಂದರೆ, ಪೋಸ್ಟ್ ಮೆನೋಪಾಸ್ ಟೈಮ್ ಬಂತು ಅಂತಂದರೆ ಆಸ್ಟಿಯೋಪೊರೋಸಿಸ್ ಅಂತ ಕಾಯಿಲೆ ಬರುತ್ತೆ. ಅಲ್ಲಿ ಏನಾಗುತ್ತೆ, ನಿಮಗೆ ಬೋನ್ ಮಾಸ್ ಕಡಿಮೆ ಆಗ್ತಾ ಬರುತ್ತೆ, ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಬರುತ್ತೆ. ಆವಾಗೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಎರಡನೇದು, ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದರೆ, ಅಂದರೆ ರಕ್ತದಾಂಶ ಕಡಿಮೆ ಆಗಿಬಿಡ್ತು ಅಂತಂದರೆ, ಐರನ್ ಕಂಟೆಂಟ್ ಕಡಿಮೆ ಆಯಿತು, ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಂತಂದ್ರೆ ಕೂಡ ಹೇರ್ ಫಾಲ್ ಆಗುತ್ತೆ. ಅದರಲ್ಲೂ ತಾವು ನೋಡಿರ್ಬೋದು, ಈ ಚಿಕ್ಕ ವಯಸ್ಸಿನವ್ರು ಏನಿರ್ತಾರೆ, ಈ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಇತ್ತು ಅಥವಾ ಇರೆಗ್ಯುಲರ್ ಸೈಕಲ್ ಇತ್ತು, PCOD ಇತ್ತು, ಅಂಥದ್ದೆಲ್ಲ ಇದ್ದರೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಐರನ್ ಡೆಫಿಷಿಯನ್ಸಿಯಿಂದ ಆಗಿರೋದು. ನಾವು ಒಂದು ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಇನ್ನೊಂದು ಐರನ್ ಡೆಫಿಷಿಯನ್ಸಿ, ಇನ್ನೊಂದು ಥರ್ಡ್ ಬಂದುಬಿಟ್ಟು ಡ್ಯಾಂಡ್ರಫು, ತಲೆ ಹೊಟ್ಟು ಜಾಸ್ತಿ ಆಯಿತು ಅಂತಂದರೆ. ತಲೆ ಹೊಟ್ಟು ಯಾಕೆ ಬೆಳೆಯುತ್ತೆ? ತುಂಬ ಜನಕ್ಕೆ ತಲೆ ಸ್ನಾನ ವಾರಕ್ಕೆ ಎಷ್ಟು ದಿವಸ ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರೆ ವಾರಕ್ಕೆ ಒಂದು ಸರಿ ಅಥವಾ ತಿಂಗಳಿಗೆ 2 ಸರಿ 3 ಸರಿ ತಲೆ ಸ್ನಾನ ಮಾಡಿದರೆ ಸಾಕು ಅಂತ. ನಾವು ಈಗಿನ ದಿನಗಳಲ್ಲಿ, ಅದರಲ್ಲೂ ಈ 2 ವೀಲರ್ ಓಡಿಸೋರಾಗಲಿ ಅಥವಾ ಈ ಜಾಸ್ತಿ ಪೊಲ್ಯೂಷನಲ್ಲಿ ಓಡಾಡೋರು, ಅದರಿಂದ ನಮಗೆ ಗೊತ್ತಿಲ್ಲದೇ ಎಷ್ಟೊಂದು ಸರಿ ತಾವು ನೋಡಿರ್ಬೋದು, ಮುಖ ಏನೋ ತೊಳ್ಕೊಳ್ತೀವಿ, ನಾವು ಸ್ನಾನ ಮಾಡ್ತಾ ಇರ್ತೀವಿ. ಸೊ ಮುಖದಲ್ಲೂ ನೋಡಿ, ನೀವು ಎಲ್ಲಾದರೂ ಆಚೆ ಹೋಗಿ ಬಂದರೆ ಆಯಿಲೆಲ್ಲ ತುಂಬಿಕೊಂಡಿರುತ್ತೆ, ಅದರಲ್ಲಿ ಎಷ್ಟೊಂದು ಕಲ್ಮಶಗಳು ಸೇರಿಕೊಂಡಿರುತ್ತೆ. ಅದೇ ಥರ ಹೇರ್ ರೂಟ್ಸಲ್ಲೂ ಕೂಡ ಆಗುತ್ತೆ. ಸೊ ಹೇರ್ ರೂಟ್ ಇನ್ಫೆಕ್ಷನ್ ಯಾವಾಗ ಆಗುತ್ತೆ, ಹೇರ್ ರೂಟ್ ಡ್ಯಾಮೇಜ್ ಆಗೋಕ್ಕೆ ಶುರು ಆಗುತ್ತೆ, ಕೂದಲಿನ ಬುಡ ಕಿತ್ತೋಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನೋಡಿ, ಕೆಲವರು ಹೇರ್ ಫಾಲ್ ಇದ್ದರೆ ಬುಡ ಸಮೇತ ಬಂದಿರುತ್ತೆ, ಆ ಕೂದಲಿನ ಕೊನೆಯಲ್ಲಿ ವೈಟ್ ಕಲರ್ ಕಾಣ್ತಾ ಇರುತ್ತೆ, ಅದು ಬುಡ ಸಮೇತ ಹೋಗ್ತಾ ಇದೆ ಅಂತ. ಹೇರ್ ರೂಟ್ ಇನ್ಫೆಕ್ಷನ್ ಆಗಿದ್ರೂ ಕೂಡ ಹೇರ್ ಫಾಲ್ ಆಗುತ್ತೆ. ಸೊ ನಾವು ರಿಪೀಟೆಡ್ಲಿ ತಲೆ ಸ್ನಾನ ಮಾಡಲಿಲ್ಲ ಅಂದರೆ ಡ್ಯಾಂಡ್ರಫ್, ತಲೆಯಲ್ಲಿ ಹೊಟ್ಟು ಸೇರಿಕೊಳ್ಳುತ್ತೆ, ಅದನ್ನು ನಾವು ಡ್ಯಾಂಡ್ರಫ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನು ಮಾಡಬೇಕು ನಾವು ಅಂತಂದರೆ, ಮಿನಿಮಮ್ ವಾರದಲ್ಲಿ 3 ಸರಿ, ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, 3 ಸರಿ ತಲೆ ಸ್ನಾನ ಮಾಡಬೇಕು. ಇನ್ನು ಕೆಲವರು ಹೆದರ್ಕೊಳ್ತಾರೆ, ಅಯ್ಯೋ ತಲೆ ಸ್ನಾನ ಮಾಡಿದರೆ ಅದನ್ನೆಲ್ಲ ಉಜ್ಜೋದ್ರಲ್ಲಿ ಹೇರ್ ಫಾಲ್ ಆಗುತ್ತೆ ಅಂತ. ಹೇರ್ ರೂಟು ಅಷ್ಟು ಈಸಿಯಾಗಿ ಉದುರೋದಿಲ್ಲ. ನೀವು ಎಷ್ಟೇ ಉಜ್ಜಿ ಅಷ್ಟು ಬೇಗ ಕೂದಲು ಉದುರೋದಿಲ್ಲ. ಸೊ ಉದುರ್ತಾ ಇದೆ ಅಂದರೆ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಸೊ ಅದಕ್ಕೆ ಐರನ್ ಡೆಫಿಷಿಯನ್ಸಿ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ರೂಟ್ ಇನ್ಫೆಕ್ಷನ್ ಏನಾರು ಆಗಿದ್ದರೆ, ಪ್ಲಸ್ಸು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾರು ಆಗ್ತಾಯಿದ್ರೆ, ಸ್ಟ್ರೆಸ್ಸು ಆ್ಯಂಗ್ಸೈಟಿ ಎಲ್ಲ ಜಾಸ್ತಿ ಇದ್ದರೆ, ತಲೆ ಸ್ನಾನ ರಿಪೀಟೆಡ್ ಆಗಲಿ ಮಾಡ್ತಾ ಇಲ್ಲ ಅಂತಂದರೆ ಇದು ನಿಮಗೆ ಕೂದಲು ಉದುರೋದು ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ವ? ಸೊ ವಾರಕ್ಕೆ ಮಿನಿಮಮ್ 3 ಸರಿ ತಲೆ ಸ್ನಾನ ಮಾಡಲೇಬೇಕು. ಇನ್ನು ಕೆಲವರಿಗೆ ತಪ್ಪು ಕಲ್ಪನೆ, ನಾವು ಹೇರ್ ಆಯಿಲ್ ಹಾಕೋದಾ ಬೇಡವಾ? ಕೆಲವರು ತಾವು ನೋಡಿರ್ಬೋದು, ದಿನ ಹಾಕ್ತಾನೆ ಇರ್ತಾರೆ ತಲೆಗೆ ಎಣ್ಣೆ,
ಬಟ್ ತಲೆ ಸ್ನಾನ ಮಾಡೋದು ಮಾತ್ರ ತಿಂಗಳಿಗೆ 1 ಸರಿ ತಿಂಗಳಿಗೆ 2 ಸರಿ ತಲೆ ಸ್ನಾನ ಮಾಡ್ತಾರೆ. ಆ ಥರ ಮಾಡೋಂಗಿಲ್ಲ. ಆಮೇಲೆ ಹೇರ್ ಆಯಿಲು ಇಟ್ ಈಸ್ ನಾಟ್ ಮಸ್ಟ್, ಕಂಪಲ್ಸರಿ ಇಲ್ಲ. ಬಟ್ ಏನಾಗುತ್ತೆ ಅಂದರೆ ಹೇರ್ ಆಯಿಲ್ ಹಾಕೋದ್ರಿಂದ ನಿಮಗೆ ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ. ಈಗ ಹೆಂಗೆ ಶಾಂಪೂನಲ್ಲಿ ಶಾಂಪೂ ವಿತ್ ಕಂಡೀಷ್ನರ್ ಅಂತ ಬರುತ್ತಲ್ವ, ಹೇರ್ ಆಯಿಲು ನಿಮಗೆ ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ. ಜೊತೆಗೆ ಕೊಬ್ಬರಿ ಎಣ್ಣೆ ಏನಿದೆ ನಿಮಗೆ ಹೇರ್ ರೂಟ್ ನರಿಷ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಬರೀ ಕೊಬ್ಬರಿ ಎಣ್ಣೆ ಹಾಕಿದರೆ ಸಾಕು, ಹೇರ್ ಆಯಿಲು ಕೂಡ ಜಾಸ್ತಿ ಬೇಕಾಗಿಲ್ಲ. ಬಟ್ ಏನಾಗುತ್ತೆ ಅಂದರೆ ನಾವು ನಮ್ಮ ಶತಾಯುನಲ್ಲಿ ನಮ್ಮದು 122 ವರ್ಷದಿಂದ ನಾವೇನು ಈ ಹೇರ್ ಫಾಲ್ನ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಾ ಇದ್ದೀವಿ. ನಮ್ಮಲ್ಲೊಂದು ಹೇರಿಶ್ ಅಂತ ಆಯಿಲ್ ಇದೆ, ಅದರಲ್ಲಿ ಕೆಲವೊಂದು ಮೆಡಿಸಿನ್ಸ್ ಹಾಕಿರೋದಿದೆ. ಅದು ಎದರಲ್ಲಿ ವರ್ಕ್ ಆಗುತ್ತೆ ಆ ಹೇರ್ ಆಯಿಲ್ ಅಂತಂದರೆ, ಹೇರ್ ಫಾಲ್ ಕೂದಲು ಉದುರೋದ್ರಲ್ಲಿ ಅಂತಂದರೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ ಇದ್ದರೆ, ಡ್ಯಾಂಡ್ರಫ್ ಇದ್ದರೆ, ಹೇರ್ ರೂಟ್ ಇನ್ಫೆಕ್ಷನ್ ಇದ್ದರೆ ಮಾತ್ರ ಕಡಿಮೆ ಆಗುತ್ತೆ. ಸೊ ಅವಾಗ ನೀವೇನು ಮಾಡಬೇಕು ಅಂತಂದರೆ, ಯಾವಾಗ ತಲೆ ಸ್ನಾನ ಮಾಡ್ತೀರಾ 1 ಅವರ್ ಮುಂಚೆ ತಲೆಗೆ ಕೂದಲಿಗೆ ಎಣ್ಣೆ ಹಾಕಿಬಿಟ್ಟು ತಲೆ ಸ್ನಾನ ಮಾಡಿದರೆ ಸಾಕು. ಇದು ಒಂದು ಎಣ್ಣೆ ಯಾವ ಥರ ಯೂಸ್ ಮಾಡಬೇಕು ಅಂತ. ಯಾವುದಾದ್ರೂ ಆಯಿಲ್ ಯೂಸ್ ಮಾಡಿ, ಬಟ್ ನಾರ್ಮಲಾಗಿ ಸಿಂಪಲ್ ಆಗಿರೋದನ್ನು ಯೂಸ್ ಮಾಡಿದರೆ ಸಾಕು. ಎರಡನೇದು, ಆಯಿಲ್ನ ಹೇಗೆ ಯೂಸ್ ಮಾಡಬೇಕು ತುಂಬ ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಕೈಯಲ್ಲಿ ತೊಗೊಳ್ತಾರೆ, ಜೋರಾಗಿ ಉಜ್ತಾರೆ, ಆಮೇಲೆ ಅದರಲ್ಲೂ ಕೂಡ ಒಂದಷ್ಟು ಕೂದಲು ಉದುರುತ್ತೆ. ಅದು ಕರೆಕ್ಟ್ ಅಲ್ಲ. ಹೇರ್ ಫಾಲ್ ಆಗೋರು, ಎಸ್ಪೆಷಲಿ ತಲೆ ಕೂದಲು ಉದುರೋರು, ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡ್ಬಿಟ್ಟು ಚೂರು ಉಗುರು ಬೆಚ್ಚಗೆ ಮಾಡಬೇಕು. ಅದನ್ನು ಮಾಡಿಬಿಟ್ಟು ನಮ್ಮದೇನು 5 ಫಿಂಗರ್ ಇದೆ ಅದರೊಳಗಡೆ ಡಿಪ್ ಮಾಡಿ, ಈ ಬೈತಲೆ ಅಂತೀವಲ್ವ, ಇಲ್ಲಿ ಮಧ್ಯದಲ್ಲಿ ಹಿಂಗೆ ಅಪ್ಲೈ ಮಾಡಬೇಕು. ಅದೇ ಥರ ಇಡೀ ತಲೆಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾಯಿತು. ಈಗ ಮಸಾಜ್ ಹೇಗೆ ಮಾಡೋದು? ಆವಾಗಿಂದ ಹೇಳ್ತಾ ಇದ್ದೀನಿ ತಲೆ ಮಸಾಜ್ ಮಾಡೋಂಗಿಲ್ಲ ಅಂತ. ಹಾಗಾದರೆ ನೋಡಿ, ಅದರಲ್ಲೂ ಒಂದು ಪ್ರೊಸೀಜರ್ ಇದೆ, ತಲೆಗೆ ಹೇಗೆ ಮಸಾಜ್ ಮಾಡಬೇಕು ಅಂತ. ಯಾವಾಗೂ ಸುಮ್ಮನೆ ಹಿಂಗೆ ಜೋರಾಗಿ ಉಜ್ಜಬಾರ್ದು, ಮತ್ತೆ ಹೇರು ಡ್ಯಾಮೇಜ್ ಆಗ್ತಾ ಇರುತ್ತೆ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಹೇಗೆ ಮಾಡಬೇಕು ಅಂದರೆ, ನಮ್ಮದು ಅಂಗೈ ಇದೆ ಅಲ್ವಾ, ಈ ಅಂಗೈನಲ್ಲಿ ಮಾತ್ರ ಯೂಸ್ ಮಾಡಿಬಿಟ್ಟು ಹೇರ್ ಮಸಾಜ್ ಮಾಡಬೇಕು. ಹೇಗೆ ನೋಡಿ, ಈ ಥರ ಕೈ ಇಡಬೇಕು ತಲೆ ಮೇಲೆ, ಎಲ್ಲಿ ಮಸಾಜ್ ಮಾಡಬೇಕಲ್ಲಿ ಈ ಥರ ಮಸಾಜ್ ಮಾಡಬೇಕು. ಕೂದಲು ಅಲ್ಲಾಡಬಾರ್ದು, ಸ್ಕ್ಯಾಲ್ಪ್ ಮಾತ್ರ ಅಲ್ಲಾಡಬೇಕು. ಅದೇ ಥರ ಫುಲ್ಲು ತಲೆಗೆ ಹೀಗೆ 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 ಇಡೀ ತಲೆ ನಾವು ಮಸಾಜ್ ಮಾಡಬೇಕು. ಮಸಾಜ್ ಯಾಕೆ ಮಾಡಬೇಕು? ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಇರ್ತಾರೆ. ಸ್ಕ್ಯಾಲ್ಪಲ್ಲಿ ಇರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋಕ್ಕೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದರೆ ಏನಾಗುತ್ತೆ, ಹೇರ್ ಫಾಲ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಯಿತು ಅಂದರೆ ಇನ್ಫೆಕ್ಷನ್ ಸ್ಟಾಪ್ ಮಾಡುತ್ತೆ, ಡ್ಯಾಂಡ್ರಫ್ ಸ್ಟಾಪ್ ಮಾಡುತ್ತೆ. ಸೊ ನ್ಯಾಚುರಲಿ ಹೇರ್ ರೂಟ್ ನರಿಷ್ಮೆಂಟ್ ಆಗುತ್ತೆ. ಸೊ ಇದು ಅಲ್ಲಿ ಲಾಜಿಕ್ ಇರೋದು. ಸೊ ಸಿಂಪಲ್ ಆಗಿರೋ ಹೇರ್ ಆಯಿಲ್ ಯೂಸ್ ಮಾಡಿ, ಈ ಥರ ಮಸಾಜ್ ಮಾಡಿ. ಒಂದು ಆಯಿಲ್ದ ಬಗ್ಗೆ ಆಯಿತು. ನೆಕ್ಸ್ಟ್ ಯಾವ ಥರ ಶಾಂಪು ಯೂಸ್ ಮಾಡಬೇಕು ಅಂತ. ಕೆಲವೊಬ್ರಂತೂ ತುಂಬಾ ಸ್ಪೆಷಲ್ ಆಗಿರೋ ಶಾಂಪುಗಳೆಲ್ಲ ಉಡ್ಕೊಂಡು ಹೋಗ್ಬಿಟ್ಟು ಯೂಸ್ ಮಾಡೋರು ಇದ್ದಾರೆ. ಇನ್ನು ಕೆಲವೊಬ್ಬರು ಶಾಂಪೂನೇ ಮುಟ್ಟೋದಿಲ್ಲ, ಕೆಮಿಕಲ್ ಇದೆ ಅಂತ. ಈ ನಮ್ಮದು ಸೀಕಾಕಾಯಿ ಪೌಡರು ಅಂಥದ್ದು ಮಾರ್ಕೆಟಲ್ಲಿ ಸಿಗೋದನ್ನು ತರ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಕಾಲದಲ್ಲಿ ಯಾವುದೂ ನಿಮಗೆ ಒರಿಜಿನಲ್ ಆಗಿ ಸಿಗ್ತಾ ಇಲ್ಲ. ಸೀಕಾಕಾಯಿ ಪೌಡರ್ ಆದರೂ ಇರ್ಬೋದು, ಶಾಂಪೂ ಆದರೂ ಇರ್ಬೋದು, ಎಲ್ಲ ಕಲಬೆರಕೆ ಇದೆ. ಸೊ ಅದಕ್ಕೆ ಯಾವುದೇ ಶಾಂಪು ಯೂಸ್ ಮಾಡಿ ತೊಂದರೆ ಇಲ್ಲ. ಅದೇನು ಇಂಥ ಶಾಂಪೂನೇ ಇರಬೇಕು ಅಂತಲ್ಲ. ಆಮೇಲೆ ಶಾಂಪು ಯೂಸ್ ಮಾಡಿದರೆ ಒಳ್ಳೆಯದು, ನಿಮಗೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಓಕೆ, ತಾವಂತ ಇರ್ಬೋದು, ಎಷ್ಟೊಂದು ಡಾಕ್ಟರ್ ಹೇಳ್ತಾರೆ ಇಲ್ಲ ಆ ಶಾಂಪು ಯೂಸ್ ಮಾಡಬೇಡಿ, ಇದು ಮಾಡಬೇಡಿ, ಅದು ಹಾರ್ಶ್ ಶಾಂಪು ನಿಮಗೆ ಹೇರ್ ಫಾಲ್ ಜಾಸ್ತಿ ಮಾಡುತ್ತೆ ಅಂತ. ಅದು ಶುದ್ಧ ತಪ್ಪು. ಯಾವುದೇ ಶಾಂಪು ಇರಲಿ, ಎಲ್ಲದರಲ್ಲೂ ಒಂದೇ ಕೆಮಿಕಲ್ ಇರೋದು. ಸುಮ್ಮನೆ ಹರ್ಬಲ್ಲು, ನ್ಯಾಚುರಲ್ಲು, ವಿದೌಟ್ ಎನಿ ಕೆಮಿಕಲ್ಸು ಅಂತೆಲ್ಲ ಬರೆಯೋದು ಬೋಗಸ್. ಅದೆಲ್ಲ ಎಲ್ಲ ಶಾಂಪೂನು ಒಂದೇ. ಬಟ್ ಏನು ಅಂದರೆ ಇರೋದ್ರಲ್ಲೇ ಒಂಚೂರು ನೀವು ಕಾಮನ್ ಆಗಿ ಯಾವುದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿಬಿಟ್ಟು ಹೆಡ್ ಬಾತ್ ತೊಗೊಳ್ಳಿ. ಈ ಥರ ಇರ್ತಕ್ಕಂಥ ಹೇರ್ ಫಾಲ್ಗೆ ನಾವು ಶತಾಯು ಆಯುರ್ವೇದದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಸುಮ್ಮನೆ ಯಾವುದೋ ಒಂದು ಹೇರ್ ಆಯಿಲ್ ಆಗಲಿ ಅಥವಾ ಸುಮ್ಮನೆ ಯಾವುದೋ ಒಂದು ಶಾಂಪೂ ಆಗಲಿ ಒಂದು ಮೆಡಿಸಿನ್ ಕೊಟ್ಟು ಕಳಿಸೋದಿಲ್ಲ. ಆವಾಗೇ ಹೇಳ್ದಂಗೆ ನಿಮಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದ್ದರೆ ಬೇರೆ ಥರ, ಐರನ್ ಡೆಫಿಷಿಯನ್ಸಿ ಇದ್ದರೆ ಬೇರೆ ಥರ, ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಇದ್ದರೆ ಬೇರೆ ಥರ, ಡ್ಯಾಂಡ್ರಫ್ ಇದ್ದರೆ ಬೇರೆ ಥರ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ ನಮ್ಮ ಹತ್ರ. ನಾವೇನು ಮಾಡ್ತೀವಿ ಅಂದರೆ, ನಿಮ್ಮಲ್ಲಿ ಯಾವ ಡೆಫಿಷಿಯನ್ಸಿಯಿಂದ ಏನು ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಆಗಿದೆಯಾ ಅದನ್ನೆಲ್ಲ ನೋಡಿಬಿಟ್ಟು ಅದನ್ನು ಫಸ್ಟು ಟ್ರೀಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ನಿಮಗೆ ಭಾಳ ಕ್ವಿಕ್ಕಾಗಿ ಇದು ಹೇರ್ ಫಾಲ್ನ ಸ್ಟಾಪ್ ಮಾಡ್ಬೋದು. ಅದರಲ್ಲೂ ನಾವೇನು ಮಾಡ್ತೀವಿ, ಕೆಲವೊಂದು ಇಂಟರ್ನಲ್ ಮೆಡಿಸಿನ್ ಕೊಡ್ತೀವಿ, ಕೆಲವೊಂದು ವೆರೈಟಿ ಆಯಿಲ್ಸ್ ಇದೆ, ಕೆಲವೊಂದು ನ್ಯಾಚುರಲ್ ಆಗಿರ್ತಕ್ಕಂಥ ಶಾಂಪುಗಳಿದೆ. ಜೊತೆಗೆ ನಾವೇನು ಮಾಡ್ತೀವಿ, ಆಯುರ್ವೇದದಲ್ಲಿ ಕೆಲವೊಂದು ಶಿರೋಧಾರ ಅಂತ ಚಿಕಿತ್ಸೆ ಇದೆ, ಕೆಲವೊಂದು ಪಂಚಕರ್ಮ ಚಿಕಿತ್ಸೆಗಳಿದೆ. ಅದನ್ನೆಲ್ಲ ಮಾಡಿಬಿಟ್ಟು ನಿಮಗೆ ಇದು ಚಿಕಿತ್ಸೆ ಮಾಡ್ತಾ ಇರೋದ್ರಿಂದ ಕ್ವಿಕ್ಕಾಗಿ ನಿಮಗೆ ಒಂದು 30 to 45 ಡೇಸ್, ಮ್ಯಾಕ್ಸಿಮಮ್ ಒಂದು 3 ಮಂತ್ಸ್ ಒಳಗಡೆ ಕಂಪ್ಲೀಟಾಗಿ ಹೇರ್ ಫಾಲ್ನ ಸ್ಟಾಪ್ ಮಾಡ್ಬೋದು. ಈ ಕೂದಲು ಉದುರೋದನ್ನು ತಡೆಗಟ್ಬೋದು. ಆಮೇಲೆ ತಾವು ಮನೆಯಲ್ಲಿ ಏನು ಮಾಡ್ಬೋದು ಅಂತಂದರೆ, ಈಗ ನಾನು ಆವಾಗೇ ಹೇಳಿದೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ, ಮ್ಯಾಗ್ನೇಷಿಯಮು ಇಂಥದ್ದೆಲ್ಲ ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥವು. ಅದಕ್ಕೆ ತಾವೇನು ಮಾಡಬೇಕು ಅಂದರೆ, ಆದಷ್ಟು
ಮನೆಯಲ್ಲಿ ಸೊಪ್ಪು ತರಕಾರಿಗಳು, ಮೊಳಕೆ ಕಾಳುಗಳು, ಬೀಟ್ರೂಟು, ಎಗ್ಗು, ಮಿಲ್ಕು ಇಂಥದ್ದೆಲ್ಲ ಜಾಸ್ತಿ ಯೂಸ್ ಮಾಡಬೇಕು. ಆಮೇಲೆ ಆವಾಗೇ ಹೇಳಿದೆ, ತಲೆ ಕೂದಲು ಉದುರೋದು ನಿಲ್ಲಬೇಕು ಅಂತಂದರೆ ಕರೆಕ್ಟಾಗಿ ತಲೆ ಸ್ನಾನ ಮಾಡಬೇಕು, ಕರೆಕ್ಟಾಗಿರೋ ಆಯಿಲ್ ಯೂಸ್ ಮಾಡಿ, ಕರೆಕ್ಟಾಗಿರೋ ಶಾಂಪು ಯೂಸ್ ಮಾಡಿ, ಸರಿಯಾಗಿ ನಿದ್ರೆ ಮಾಡಿ. ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಮೂಡ್ ಸ್ವಿಂಗ್ಸು ಎಲ್ಲ ಇದ್ದರೆ ಅದನ್ನು ಫಸ್ಟ್ ತಡೆಗಟ್ಕೊಳ್ಳಿ. ಆಮೇಲೆ ಕ್ಯಾಲ್ಶಿಯಂ ರಿಚ್ ಇರೋ ಫುಡ್ಡು, ಐರನ್ ರಿಚ್ ಇರೋ ಫುಡ್ಡು, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಯಾವುದೇ ಆಗದೇ ಇರೋ ಥರ ನೋಡ್ಕೊಳ್ಳಿ. ಅದರಿಂದ ನ್ಯಾಚುರಲಿ ಕೂದಲು ಉದುರಿಕೆಯನ್ನು ನಿಲ್ಲಿಸುತ್ತೆ, ಅದು ಹೇರ್ ರೂಟ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಪ್ಲಸ್ ನಾವಾಗ ಹೇಳ್ದಂಗೆ ಇನ್ಫೆಕ್ಷನ್ ಏನಾದರೂ ಇತ್ತು, ಡ್ಯಾಂಡ್ರಫ್ ಇತ್ತು ಅಂದರೆ ಅದು ನೀವು ಕರೆಕ್ಟಾಗಿ ತಲೆ ಸ್ನಾನ ಮಾಡ್ತಾಯಿತ್ತು, ಪ್ರಾಪರಾಗಿ ಶಾಂಪು ಯೂಸ್ ಮಾಡಿಬಿಟ್ಟು ವಾರಕ್ಕೆ 3 ದಿನ ಮಾಡ್ತಾಯಿದ್ರೆ ಅದು ಕೂಡ ಸ್ಟಾಪ್ ಆಗುತ್ತೆ. ಸೊ ಅವಾಗ ನ್ಯಾಚುರಲಿ ನಿಮಗೆ ಹೇರ್ ಫಾಲು 100% ಸ್ಟಾಪ್ ಆಗುತ್ತೆ. ಅದೆಲ್ಲ ಬಿಟ್ಟು ಯಾರ್ಯಾರೋ ಹೇಳಿರೋದು ಹೇಗೇಗೋ ಮಾಡಿಬಿಟ್ಟು ಕಂಡಿದ್ದೇ ಹೇರ್ ಆಯಿಲ್ ಯೂಸ್ ಮಾಡಿ, ಕಂಡಿದ್ದೇ ಶಾಂಪು ಹಾಕಿ ತಿಂಗಳಲ್ಲಿ 2-3 ಸರಿ ಮಾತ್ರ ತಲೆ ಸ್ನಾನ ಮಾಡಿದರೆ ಹೇರ್ ಫಾಲು ಖಂಡಿತ ನಿಲ್ಲೋದಿಲ್ಲ, ಇನ್ನೂ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಹೇಳಿರ್ತಕ್ಕಂಥ ಟಿಪ್ಸ್ನ ಫಾಲೋ ಮಾಡಿ, ಕರೆಕ್ಟಾಗಿ ಯೂಸ್ ಮಾಡಿ, ಹೇರ್ ಫಾಲ್ ಸ್ಟಾಪ್ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದಿದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ, ನಮ್ಮ ಡಾಕ್ಟ್ರು ನಿಮ್ಮ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ಬೆನ್ನು ನೋವು. ಈ ಬೆನ್ನು ನೋವು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಅರಿತುಕೊಳ್ಬೇಕಾಗಿರೋದು ಏನು ಅಂದರೆ, ಈ ಬೆನ್ನು ಯಾಕೆ ಬಂತು, ಯಾವ ಥರ ಬೆನ್ನೋವುಗಳಿದೆ, ಇದನ್ನೆಲ್ಲ ಕಂಡ್ಕೊಂಡ್ಬಿಟ್ರೆ ಇದಕ್ಕೆ ಚಿಕಿತ್ಸೆ ಕೊಡೋದು ಬಹಳ ಸುಲಭ. ತುಂಬಾ ಜನ ತಾವು ನೋಡಿರ್ಬೋದು, ಇತ್ತೀಚೆಗೆ ಒಂದು ಬೆನ್ನು ಬಂದ ತಕ್ಷಣ ಒಂದು ಎಕ್ಸ್ರೇ ಮಾಡಿಸೋದು, MRI ಮಾಡಿಸೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲೂ ಈ ರಿಪೋರ್ಟ್ಸ್ಗಳನ್ನು ತಗೊಂಡು ಯಾವುದೇ ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಪ್ರತಿಯೊಂದು ಡಾಕ್ಟ್ರು ಇದಕ್ಕೆ ಆಪರೇಷನ್ ಮಾಡಲೇಬೇಕು, ಆಪರೇಷನ್ ಇಲ್ಲದೆ ಇದನ್ನು ವಾಸಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರೋದು ಕೂಡ ತಾವು ಕಾಮನ್ ಆಗಿ ನೋಡ್ತಾ ಇದ್ದೀರ. ಆದರೆ ಎಷ್ಟೊಂದು ಬೆನ್ನು ನೋವುಗಳಿಗೆ ಆಪರೇಷನ್ ಬೇಕಾಗಿಲ್ಲ. 90% ಬೆನ್ನು ನೋವುಗಳನ್ನು ನಾವು ಶಸ್ತ್ರಚಿಕಿತ್ಸೆ ಇಲ್ಲದೇ, ಅಂದರೆ ಯಾವುದೇ ಥರದ ಸರ್ಜರಿ ಇಲ್ಲದೇ ಕಂಪ್ಲೀಟಾಗಿ ಗುಣಪಡಿಸ್ಬೋದು. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ಈ ಬೆನ್ನು ನೋವು ಯಾವ್ಯಾವ ಥರದ್ದು, ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಯಾವ ಥರ ಇಂಟೆನ್ಸಿಟಿ ಇರುತ್ತೆ, ಯಾವ ವಯಸ್ಸವ್ರಿಗೆ ಬರುತ್ತೆ, ಇದನ್ನೆಲ್ಲ ತಿಳ್ಕೊಳ್ತು ಅಂತಂದರೆ ಟ್ರೀಟ್ಮೆಂಟ್ ಬಹಳ ಈಸಿ. ಈ ಬೆನ್ನು ನೋವು ಒಂದು ಸರಿ ಸರಿಯಾಗಿ ನಾವು ಡಯಾಗ್ನೋಸ್ ಮಾಡಿದರೆ 90% ಟ್ರೀಟ್ಮೆಂಟ್ ಮಾಡ್ದಂಗೆ. ಸರ್ವೇ ಸಾಮಾನ್ಯವಾಗಿ ಈ ಬೆನ್ನು ನೋವು ಯಾಕೆ ಬರುತ್ತೆ ಅಂತಂದರೆ, ನಾವು ಕೂತ್ಕೊಳ್ತಕ್ಕಂಥ ಭಂಗಿ ಅಥವಾ ಪಾಶ್ಚರ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಏನಾದರೂ ಸ್ವಲ್ಪ ಏರುಪೇರು ವ್ಯತ್ಯಾಸ ಆಗಿದ್ರೆ. ಅದೇ ಥರ ಕಾರ್ ಯೂಸ್ ಮಾಡೋರಿಗೆ, ಕಾರ್ ಯೂಸ್ ಮಾಡಬೇಕಾದ್ರೆ ಕೂತ್ಕೊಂಡಿರ್ತಕ್ಕಂಥ ಸೀಟಲ್ಲಿ ಹೆಂಗೆಂಗೋ ಕೂತ್ಕೊಳ್ಳೋದು, ಅದರಿಂದ ಕೂಡ ಬೆನ್ನೋವು ಬರುತ್ತೆ. ಆಮೇಲೆ ನಾವು ಯೂಸ್ ಮಾಡ್ತಕ್ಕಂಥ ಚೇರು, ಕೆಲವೊಂದು ಸರಿ ಗಟ್ಟಿ ಚೇರ್ ಮೇಲೆ ಕೂತ್ಕೊಳ್ತೀವಿ, ಕೆಲವೊಂದು ಸರಿ ಚೇರ್ ತುಂಬ ಸಾಫ್ಟ್ ಆಗಿರುತ್ತೆ, ಅಥವಾ ಚೇರಲ್ಲಿ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಹೇಗೆ
ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ ತಾವೇನಾದರೂ ಒಬೆಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.